ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ MCQsನ ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಯೂನಿಟ್ 4 ಕಮ್ಯುನಿಕೇಷನ್ ಟಾಪಿಕ್ ಬಗ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಅದಾದಮೇಲೆ ಈ ಒಂದು MCQsನ ಅಟೆಂಡ್ ಮಾಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಕಾರ್ಡಿಂಗ್ ಟು ಶನಾನ್ ಆ್ಯಂಡ್ ವೀವರ್ ಮಾಡೆಲ್, ವಿಚ್ ಎಲಿಮೆಂಟ್ ಪ್ರೈಮರಲಿ ಅಫೆಕ್ಟ್ಸ್ ದ ಅಕ್ಯುರಸಿ ಆಫ್ ಟ್ರಾನ್ಸ್ಮಿಷನ್ ಅಂತ ಇದೆ. ಸೊ ಯಾವ ಒಂದು ಎಲಿಮೆಂಟು ಎಫೆಕ್ಟ್ ಆಗುತ್ತೆ ಮೆಸೇಜ್ ಟ್ರಾನ್ಸ್ಮಿಷನಲ್ಲಿ ಅಂತ ನೋಡೋದಾದರೆ, ಒಂದು ಫೀಡ್ಬ್ಯಾಕ್ ನಾಯ್ಸ್ ಮೈಟ್ ಬಿ, ಬಟ್ ಗೇಟ್ ಕೀಪರ್ ಏನಿದೆ, ಸೊ ಈ ಒಂದು ಗೇಟ್ ಕೀಪರ್ ಅನ್ನೋದು ಶನಾನ್ ಆ್ಯಂಡ್ ವೀವರ್ ಮಾಡಲಲ್ಲಿ ಬರೋದಿಲ್ಲ, ಕರ್ಟ್ಸ್ ಮಾಡಲಲ್ಲಿ ಬರುತ್ತೆ. ಆ್ಯಂಡ್ ರಿಸೀವರಿಂದನೂ ಸೊ ಯಾವುದೇ ರೀತಿಯಾದಂಥ ಅಫೆಕ್ಟ್ ಆಗೋದಿಲ್ಲ. ಅಕ್ಯುರಸಿ ಟ್ರಾನ್ಸ್ಮಿಷನ್ ಆಫ್ ಮೆಸೇಜಲ್ಲಿ ಅಫೆಕ್ಟ್ ಆಗೋದು ಬಂದು ನಾಯ್ಸ್ ಆಗಿರುತ್ತೆ. ನಾಯ್ಸ್ ಏನು ಮಾಡುತ್ತಂದರೆ, ಈಗ ಡಿಸ್ಟರ್ಬೆನ್ಸ್ನ ಕ್ರಿಯೇಟ್ ಮಾಡಿ ಅಕ್ಯುರೇಸಿನ ಮೇಂಟೈನ್ ಮಾಡೋದಕ್ಕೆ ಮೆಸೇಜ್ ಟ್ರಾನ್ಸ್ಮಿಷನಲ್ಲಿ ಪ್ರಾಬ್ಲಮ್ ಆಗೋದ್ರಿಂದ ಸೊ ಆನ್ಸರ್ನ ನೋಡೋದಾದರೆ ಎಸ್, ಬಿ ಇಸ್ ದ ಆಪ್ಷನ್. ಆ್ಯಂಡ್ ನಾಯ್ಸ್ ರೆಫರ್ಸ್ ಟು ಎನಿ ಇಂಟರ್ಫಿರೆನ್ಸ್ ದಟ್ ಡಿಸಾರ್ಟ್ಸ್ ದ ಮೆಸೇಜ್ ಡ್ಯೂರಿಂಗ್ ಟ್ರಾನ್ಸ್ಮಿಷನ್. ಇಟ್ ಮೇ ಬಿ ಫಿಸಿಕಲ್, ಸಿಮ್ಯಾಟಿಕ್, ಸೈಕಲಾಜಿಕಲ್ ಆರ್ ಟೆಕ್ನಿಕಲ್. ಇದು ಯಾವುದೆಲ್ಲ ರೀತಿಯಾಗಿ ನಾಯ್ಸ್ ಅಫೆಕ್ಟ್ ಮಾಡುತ್ತೆ ಅಂದರೆ, ಟೆಕ್ನಿಕಲ್ ಏನಾದರೂ ಗ್ಲಿಚಸ್ ಆದರೂ ಅದರಲ್ಲಿಂದನೂ ಸಹ ಮೆಸೇಜ್ ಟ್ರಾನ್ಸ್ಮಿಷನ್ಗೆ ಎಫೆಕ್ಟ್ ಆಗುತ್ತೆ. ಸೈಕಲಾಜಿಕಲ್ ಆಗಿರ್ಬೋದು, ಸಿಮ್ಯಾಟಿಕ್ ಆಗಿರ್ಬೋದು, ಮತ್ತು ಫಿಸಿಕಲ್ ನಾಯ್ಸು ಸಹ ಏನಾಗುತ್ತೆ, ಡಿಸ್ಟರ್ಬ್ ಮಾಡುವಂಥ ಚಾನ್ಸಸ್ ಇರೋದ್ರಿಂದ ಸೊ ಟ್ರಾನ್ಸ್ಮಿಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ನ ನೋಡೋದಾದರೆ, ವಿಚ್ ಕಮ್ಯುನಿಕೇಷನ್ ಮಾಡೆಲ್ ಎಂಫಸೈಸಸ್ ಕಂಟಿನ್ಯೂಸ್ ಇಂಟ್ರಾಕ್ಷನ್ ಆ್ಯಂಡ್ ಸೈಮಲ್ಟೇನಿಯಸ್ಲಿ ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಸೊ ಯಾವ ಒಂದು ಮಾಡೆಲ್ಲು ಕಂಟಿನ್ಯೂಸ್ ಆಗಿ ಇಂಟ್ರಾಕ್ಷನ್ ಆಗುತ್ತೆ, ಸೈಮಲ್ಟೇನಿಯಸ್ಲಿ ಅಂತಂದರೆ ಅಟ್ ಎ ಟೈಮಲ್ಲಿ ಎನ್ಕೋಡಿಂಗ್ ಡಿಕೋಡಿಂಗ್ ಆಗುತ್ತೆ ಅಂತ ನೋಡೋದಾದರೆ, ಅರಿಸ್ಟೋಟಲ್ ಮಾಡೆಲಲ್ಲಿ ಖಂಡಿತವಾಗಲಿಲ್ಲ. ಸೊ ಇದು ಲೀನಿಯರ್ ಮಾಡೆಲ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಕಂಟಿನ್ಯೂಸ್ ಇಂಟ್ರಾಕ್ಷನ್ ನಡೆಯೋದಿಲ್ಲ. ಲ್ಯಾಸ್ವೆಲ್ಸ್ ಮಾಡೆಲ್ನ ನೋಡೋದಾದರೆ ನೋ, ದಿಸ್ ಈಸ್ ಆಲ್ಸೋ ನೋ, ಬಿಕಾಸ್ ಲ್ಯಾಸ್ವೆಲ್ಸ್ ಮಾಡೆಲಲ್ಲೂ ಅಷ್ಟೇ ಹೂ ಸೇಸ್ ವಾಟ್ ಥ್ರೂ ವಿಚ್ ಚಾನಲ್ ಹೂ ಸಹ ನಡೆಯೋದಿಲ್ಲ, ಬಿಕಾಸ್ ಲ್ಯಾಸ್ವೆಲ್ಸಲ್ಲೂ ಸಹ ಲೀನಿಯರ್ ಇರೋದ್ರಿಂದ. ನೆಕ್ಸ್ಟ್ ಬಂದು ಟ್ರಾನ್ಸಿಷನ್ ಮಾಡೆಲಲ್ಲಿ ಕಂಟಿನ್ಯೂಸ್ ಆಗಿ ಇಂಟ್ರಾಕ್ಷನ್ ನಡೀತಾನೆ ಇರುತ್ತೆ. ಆ್ಯಂಡ್ ಆಲ್ಸೋ ಡಿಕೋಡಿಂಗ್ ಆ್ಯಂಡ್ ಎನ್ಕೋಡಿಂಗ್ ಅಟ್ ಎ ಟೈಮ್ ನಡೆಯುತ್ತೆ. ಸೊ ಆದ್ದರಿಂದ ಏನಾಗುತ್ತೆ, ಟ್ರಾನ್ಸಾಕ್ಷನಲ್ ಮಾಡೆಲ್. ಎಸ್, ಟ್ರಾನ್ಸಾಕ್ಷನಲ್ ಮಾಡೆಲ್ ಇಸ್ ದ ರೈಟ್ ಆನ್ಸರ್. ವೈ? ಬಿಕಾಸ್ ಸೊ ಅಟ್ ಎ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಇಂಟ್ರಾಕ್ಷನ್ನು ಆಗುತ್ತೆ, ಎನ್ಕೋಡಿಂಗ್ ಡಿಕೋಡಿಂಗು ಆಗ್ತಾ ಇರೋದ್ರ ಕಾರಣದಿಂದ ಏನಾಗುತ್ತೆ, ಟ್ರಾನ್ಸಾಕ್ಷನಲ್ ಮಾಡೆಲ್ ಈಸ್ ರೈಟ್ ಆನ್ಸರ್. ಸೊ ಆನ್ಸರ್ನ ನೋಡೋದಾದರೆ ಎಸ್, ಟ್ರಾನ್ಸಾಕ್ಷನಲ್ ಮಾಡೆಲ್ ಈಸ್ ದ ರೈಟ್ ಆನ್ಸರ್. ಎಕ್ಸ್ಪ್ಲನೇಷನ್ ಏನಾಗುತ್ತೆ ಅಂದರೆ, ದ ಟ್ರಾನ್ಸಾಕ್ಷನಲ್ ಮಾಡೆಲ್ ಕನ್ಸಿಡರ್ಸ್ ಕಮ್ಯುನಿಕೇಷನ್ ಆಸ್ ಎ ಡೈನಮಿಕ್ ಪ್ರೋಸೆಸ್. ಇದು ಸ್ಟ್ಯಾಟಿಕ್ ಪ್ರೋಸೆಸ್ ಆಗಿರೋದಿಲ್ಲ. ಡೈನಮಿಕ್ ಅಂತಂದರೆ ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾನೆ ಇರುತ್ತೆ. ವೇರ್ ಬೋತ್ ದ ಪಾರ್ಟಿಸಿಪೆಂಟ್ ಆ್ಯಂಡ್ ಸೈಮಲ್ಟೇನಿಯಸ್ಲಿ ಸೆಂಡ್ಸ್ ಆ್ಯಂಡ್ ರಿಸೀವ್ಸ್ ದ ಮೆಸೇಜ್. ಸೊ ಸೈಮಲ್ಟೇನಿಯಸ್ ಆಗಿ ಏನಾಗುತ್ತೆ, ವರ್ಕ್ ಆಗುತ್ತೆ. ಸೆಂಡರ್ ಸೆಂಡ್ ಮಾಡ್ತಾ ಇದ್ರೆ ರಿಸೀವರ್ ರಿಸೀವ್ ಮಾಡಿಕೊಂಡು ಮತ್ತೆ ಎನ್ಕೋಡಿಂಗ್ ಮಾಡಿ ರಿಸೀವರ್ ಏನು ಮಾಡ್ತಾರೆ, ಮತ್ತೆ ಸೆಂಡರ್ಗೆ ಸೆಂಡ್ ಮಾಡೋ ಕಾರಣದಿಂದ ಏನಾಗುತ್ತೆ, ಸೈಮಲ್ಟೇನಿಯಸ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಹೂ ಸೇಸ್ ಇನ್ ವಿಚ್ ಚಾನಲ್ ಟು ಹೂಮ್ ವಿತ್ ವಾಟ್ ಎಫೆಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್. ಸೊ ಈ ಒಂದು ಮಾಡೆಲ್ನ ಯಾರು ಹೇಳ್ತಾರೆ ಅಂತ. ಸೊ ಇದು ಬಂದು ಲಾಸ್ವೆಲ್ಸ್ ಮಾಡೆಲ್ ಆಗಿರುತ್ತೆ. ಬರ್ಲೋಸ್ SMCR ಅಂತಂದರೆ ಸೆಂಡರ್ ಮೆಸೇಜ್ ಚಾನಲ್ ರಿಸೀವರ್ ಆಗಿರುತ್ತಾರೆ. ಆಸ್ಕೋಡ್ ಸ್ಕ್ರಾಮ್ ಮಾಡೆಲಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಕಂಟಿನ್ಯೂಸ್ ಆಗಿ ಫ್ಲೋ ಲಾಸ್ವೆಲ್ ಎಕ್ಸ್ಪ್ಲನೇಷನ್. ಲಾಸ್ವೆಲ್ ಮಾಡೆಲ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಮಾಸ್ ಕಮ್ಯುನಿಕೇಷನಲ್ಲಿ ತುಂಬ ಯೂಸ್ ಮಾಡೋವಂಥದ್ದಾಗಿರುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ರಿಸರ್ಚಲ್ಲಿ ಏನು ಮಾಡ್ತೀವಿ, ಲಾಸ್ವೆಲ್ ಮಾಡೆಲ್ನ ಯೂಸ್ ಮಾಡ್ತೀರಿ. ಐ ಹೋಪ್ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ. ನೆಕ್ಸ್ಟ್ 4th ಕ್ವೆಶನ್, ಸಿಮ್ಯಾಟಿಕ್ ನಾಯ್ಸ್ ರೆಫರ್ಸ್ ಟು. ಏನು ಸಿಮ್ಯಾಟಿಕ್ ನಾಯ್ಸ್ ರೆಫರ್ಸ್ ಟು ಅಂತಂದರೆ, ಇಲ್ಲಿ ಮೆಕ್ಯಾನಿಕಲ್ ಡಿಸ್ಟರ್ಬೆನ್ಸ್ ಇದೆ, ಎನ್ವೈರ್ಮೆಂಟಲ್ ಡಿಸ್ಟರ್ಬೆನ್ಸ್ ಇದೆ, ಮಿಸ್ಇಂಟರ್ಪ್ರಿಟೇಷನ್ ಡ್ಯೂ ಟು ಲ್ಯಾಂಗ್ವೇಜ್ ಇದೆ, ಸೈಕಾಲಜಿಕಲ್ ಡಿಸ್ಟಾರ್ಷನ್ ಇದೆ. ಸೊ ಮೆಕ್ಯಾನಿಕಲ್ ಡಿಸ್ಟರ್ಬೆನ್ಸ್ನು ಇದು ಸಿಮ್ಯಾಟಿಕ್ ಈಸ್ ನಥಿಂಗ್ ಬಟ್ ಲೈಕ್ ನಾಯ್ಸ್ ಅಕರ್ಸ್ ಬಿಕಾಸ್ ಆಫ್ ಆಂಬಿಗ್ಯುಟಿ, ಜಾರ್ಗನ್ ಆರ್ ಅನ್ಫೆಮಿಲಿಯರ್. ಈಗ ನಿಮ್ಮ ಒಂದು ವಾಯ್ಸ್ ಅಸೆಂಟಲ್ಲಿ ಡಿಫ್ರೆಂಟ್ ಇರ್ಬೋದು, ಅಥವಾ ವೊಕ್ಯಾಬ್ಯುಲರಿ ಡಿಫ್ರೆಂಟ್ ಅನ್ಫೆಮಿಲಿಯರ್ ವೊಕ್ಯಾಬ್ಯುಲರಿ ಇದೆಲ್ಲ ಇದ್ದಾಗ ಏನಾಗುತ್ತೆ ಅಂತಂದರೆ, ಡಿಫ್ರೆಂಟ್ ಮೀನಿಂಗ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ಅಕ್ಕರ್ ಆಗೋದು ಬಂದು ಸಿಮ್ಯಾಟಿಕ್ ನಾಯ್ಸ್ ಆಗಿರುತ್ತೆ. ಸೊ ಮೆಕ್ಯಾನಿಕಲ್ ಡಿಸ್ಟರ್ಬೆನ್ಸ್ ಇದಕ್ಕೆ ಆಗೋದಿಲ್ಲ. ಎನ್ವೈರ್ಮೆಂಟಲ್ ಡಿಸ್ಟರ್ಬೆನ್ಸು ಮಿಸ್ಇಂಟರ್ಪ್ರಿಟೇಷನ್ ಡ್ಯೂ ಟು ಲ್ಯಾಂಗ್ವೇಜ್. ಎಸ್, ಇದು
ಮಿಸ್ಇಂಟರ್ಪ್ರಿಟೇಷನ್ ಅಂದರೆ ನಿಮ್ಮ ಒಂದು ಲ್ಯಾಂಗ್ವೇಜಲ್ಲಿ ಡಿಫರ್ ಇದ್ದಾಗ, ನೀವು ಮಾತಾಡೋವಂಥ ಟೋನ್ ಅಥವಾ ಅಸೆಂಟಲ್ಲಿ ಡಿಫ್ರೆಂಟ್ ಇದ್ದಾಗ ಏನಾಗುತ್ತೆ, ಸಿಮ್ಯಾಟಿಕ್ ನಾಯ್ಸ್ ಅನ್ನೋದು. ಸಿಮ್ಯಾಟಿಕ್ ನಾಯ್ಸ್ಗೆ ಆನ್ಸರ್ ಬಂದು ಮಿಸ್ಇಂಟರ್ಪ್ರಿಟೇಷನ್ ಡ್ಯೂ ಟು ಲ್ಯಾಂಗ್ವೇಜ್. ಸೊ ಸೈಕಲಾಜಿಕಲ್ ಡಿಸ್ಟ್ರಾಕ್ಷನು ನೋ. ಆನ್ಸರ್ ಈಸ್ ಮಿಸ್ಇಂಟರ್ಪ್ರಿಟೇಷನ್ ಡ್ಯೂ ಟು ಲ್ಯಾಂಗ್ವೇಜ್ ಅಂತ ಇದೆ. ಎಸ್ ಇಸ್ ದ ರೈಟ್ ಆನ್ಸರ್. ಎಕ್ಸ್ಪ್ಲನೇಷನ್ ಬಂದು ಸಿಮ್ಯಾಟಿಕ್ ನಾಯ್ಸ್ ಅಕ್ಕಸ್ ಬಿಕಾಸ್ ಆಫ್ ಆಂಬಿಗ್ಯೂಟಿ, ಜಾಗನ್ ವರ್ಡ್ಸ್ ಅಂದರೆ ಲೈಕ್ ತುಂಬ ನೀವು ಹೊಸ ವರ್ಡ್ಸ್ನೆಲ್ಲ ಯೂಸ್ ಮಾಡ್ತಾರೆ ಅಲ್ವಾ, ಅನ್ಫೆಮಿಲಿಯರ್ ವೊಕ್ಯಾಬುಲರಿ ಆರ್ ಮಲ್ಟಿಪಲ್ ಮೀನಿಂಗ್ಸ್ ಇರುತ್ತೆ ಕೆಲವೊಂದಕ್ಕೆ. ಸೊ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಕಮ್ಯುನಿಕೇಷನಲ್ಲಿ. ನೆಕ್ಸ್ಟ್ ವಿ ಹ್ಯಾವ್ ಕಮ್ಯುನಿಕೇಷನ್ ಮಾಡೆಲ್ ಫಸ್ಟ್ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಫೀಡ್ಬ್ಯಾಕ್. ಸೊ ಯಾವ ಒಂದು ವಿಚ್ ಕಮ್ಯುನಿಕೇಷನ್ ಮಾಡೆಲಲ್ಲಿ ಫಸ್ಟು ಫೀಡ್ಬ್ಯಾಕ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಬಂದು ಆನ್ಸರು ಅರಿಸ್ಟಾಟಲ್ ಇಸ್ ಎ ಲೀನಿಯರ್, ಸೊ ಫೀಡ್ಬ್ಯಾಕ್ ಅನ್ನೋದು ಇರೋದಿಲ್ಲ. ಇದರ ಆನ್ಸರ್ ಬಂದು ಸಿ ಆಗಿರುತ್ತೆ. ಓಸ್ಕೋಡ್ ಆ್ಯಂಡ್ ಸ್ಕ್ಯಾಮ್ ಮಾಡೆಲ್ ಬಂದು ಏನಾಗಿರುತ್ತೆ, ಫಸ್ಟು ಕಾನ್ಸೆಪ್ಟ್ ಆಫ್ ಫೀಡ್ಬ್ಯಾಕ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ರೈಟ್ ಆನ್ಸರ್ ಈಸ್ ಸ್ಕ್ಯಾರಮ್. ಲಾಸ್ವೆಲ್ಸು ಅಲ್ಲ, ಶಾನಾನ್ ಬೀವರು ಅಲ್ಲ. ಸೊ ಎಕ್ಸ್ಪ್ಲನೇಷನ್ನ ನೋಡೋದಾದರೆ, ಓಸ್ಕೋಡ್ ಸ್ಕ್ಯಾರಮ್ ಮಾಡೆಲ್ ವಿಚ್ ಇಂಟ್ರೊಡ್ಯೂಸಸ್ ದ ಫೀಡ್ಬ್ಯಾಕ್. ಸ್ಕ್ಯಾರಮ್ ಇದು ಟೂ ವೇ ಕಮ್ಯುನಿಕೇಷನ್ ಮೇಲೆ ಟೂ ವೇ ಕಮ್ಯುನಿಕೇಷನಲ್ಲಿ ವರ್ಕ್ ಆಗುತ್ತೆ. ಥ್ರೂ ಫೀಡ್ಬ್ಯಾಕ್ನ ಕೊಡೋದ್ರಿಂದ ಏನಾಗುತ್ತೆ, ಇಲ್ಲಿ ಟೂ ವೇ ಕಮ್ಯುನಿಕೇಷನ್ ಇನ್ವಾಲ್ವ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಸಿಕ್ಸ್ತ್ ಕ್ವೆಶನ್. ಬರ್ಲೋಸ್ SMCR ಮಾಡೆಲ್ ಕನ್ಸಿಸ್ಟ್ಸ್ ಆಫ್. ಸೊ ಬರ್ಲೋಸ್ SMCR ಮಾಡೆಲ್ ಏನನ್ನ ಕನ್ಸಿಸ್ಟ್ ಮಾಡುತ್ತೆ ಅಂತ. SMCR ಹಿಯರ್ ಸೆಂಡರ್ ಅಥವಾ ಸೋರ್ಸು ಆಗುತ್ತೆ. ನೆಕ್ಸ್ಟ್ ಇಸ್ ಮೆಸೇಜ್ ಚಾನಲ್. ಸೊ ಸಿ ಈಸ್ ಚಾನಲ್, ರಿಸೀವರ್. ಸೊ ಇದರಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಇದೆ ಅಂತ ನೋಡೋಣ. ಸೋರ್ಸ್ ಅಥವಾ ಸೆಂಡರ್ ಓಕೆ, ಮೆಸೇಜ್ ಇದೆ, ಚಾನಲ್ ಇದೆ, ರಿಸೀವರ್ ಇದೆ. ಸೊ ಆನ್ಸರ್ ಇದು. ನೆಕ್ಸ್ಟ್ ಒಂದು ಚೆಕ್ ಮಾಡೋಣ. ಸೆಂಡರು ಮೀಡಿಯಾ, ಸೊ ಇದು ಸಾಧ್ಯ ಇಲ್ಲ. ಸ್ಪೀಕರ್ ಅಂತ ಇದೆ, ನೋ, ಸ್ಪೀಕರು SMCRಲ್ಲಿ ಬರೋದಿಲ್ಲ. ಸೋರ್ಸ್ ಮೀಡಿಯಾ ಕಮ್ಯುನಿಕೇಷನ್ನು. ದ ರೈಟ್ ಆನ್ಸರ್ ಈಸ್ ಎ. ಸೊ ಇಲ್ಲಿ ಆನ್ಸರ್ನ ನೋಡೋದಾದರೆ ಎಸ್, ಆನ್ಸರ್ ಎ ಈಸ್ ದ ರೈಟ್ ಆನ್ಸರ್. SMCR ಸ್ಟ್ಯಾಂಡ್ಸ್ ಫಾರ್ ಸೋರ್ಸ್, ಮೆಸೇಜ್, ಚಾನಲ್, ರಿಸೀವರ್. ಸೋರ್ಸು ಆಗುತ್ತೆ, ಇಲ್ಲ ಅಂತಂದರೆ ಸಮ್ಟೈಮ್ಸ್ ಸೆಂಡರ್ ಅಂತಲೂ ಕೊಡ್ತಾರೆ. ನೆಕ್ಸ್ಟ್ ವಿ ಹ್ಯಾವ್ ವಿಚ್ ಕಮ್ಯುನಿಕೇಷನ್ ಥಿಯರಿ ಸಜೆಸ್ಟ್ ದಟ್ ಮೀಡಿಯಾ ಮೇ ನಾಟ್ ಟೆಲ್ ಪೀಪಲ್ ವಾಟ್ ಟು ಥಿಂಕ್ ಬಟ್ ವಾಟ್ ಟು ಥಿಂಕ್ ಅಬೌಟ್. ಸೊ ಈ ಯಾವ ಒಂದು ಕಮ್ಯುನಿಕೇಷನ್ ಥಿಯರಿ ಸಜೆಸ್ಟ್ ಮಾಡುತ್ತೆ ಈ ಒಂದು ಸ್ಟೇಟ್ಮೆಂಟ್ನ ಅಂತ. ವಾಟ್ ಟು ಥಿಂಕ್. ಸೊ ಮೀಡಿಯಾ ಏನು ಹೇಳೋದಿಲ್ಲ, ವಾಟ್ ಟು ಥಿಂಕ್ ಅಂತ ಹೇಳೋದಿಲ್ಲ, ವಾಟ್ ಟು ಥಿಂಕ್ ಅಬೌಟ್, ಯಾವುದ್ರ ಬಗ್ಗೆ ಥಿಂಕ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಆನ್ಸರ್ ಈಸ್ ಯೂಸಸ್ ಆ್ಯಂಡ್ ಗ್ರ್ಯಾಟಿಫಿಕೇಷನ್ನು ಅಜೆಂಡಾ ಸೆಟ್ಟಿಂಗ್ಗೆ ಏನು ಮಾಡುತ್ತೆ, ಇದು ಒಂದು ಲೈನ್ನ ಸ್ಟೇಟ್ಮೆಂಟ್ನ ಹೇಳೋದು ಬಂದು ಅಜೆಂಡಾ ಸೆಟ್ಟಿಂಗ್. ಸೊ ಆನ್ಸರ್ ನೋಡೋಣ. ಅಜೆಂಡಾ ಸೆಟ್ಟಿಂಗ್ ಥಿಯರಿ ಹೈಲೈಟ್ಸ್ ದ ಮೀಡಿಯಾ ಇನ್ಫ್ಲೂಯೆನ್ಸಸ್ ಆನ್ ಇಶ್ಯೂಸ್ ಸೈಲಿಯನ್ಸ್. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ರೈಟ್ ಆನ್ಸರ್ ಬಂದು ಅಜೆಂಡಾ ಸೆಟ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಏಯ್ತ್ ಕ್ವೆಶನ್. ಗೇಟ್ ಕೀಪಿಂಗ್ ವಾಸ್ ಒರಿಜಿನಲಿ ಪ್ರಪೋಸ್ಡ್ ಬೈ. ಸೊ ಯಾವ ಒಂದು ಮಾಡೆಲಲ್ಲಿ ಗೇಟ್ ಕೀಪಿಂಗ್ ಅನ್ನೋದು ಇರುತ್ತೆ. ಸೊ ಸೆಂಡರ್, ನೆಕ್ಸ್ಟು ಗೇಟ್ ಕೀಪರ್, ನೆಕ್ಸ್ಟ್ ಏನಾಗಿರ್ತಾರೆ ಇಲ್ಲಿ ರಿಸೀವರ್ ಇರ್ತಾರೆ. ಸೊ ಈ ಒಂದು ಮಾಡೆಲ್ನ ಎಕ್ಸ್ಪ್ಲೇನ್ ಮಾಡೋದು ಬಂದು ಕರ್ಟ್ಸ್ ಮಾಡೆಲ್ ಏನು ಮಾಡುತ್ತೆ, ಎಕ್ಸ್ಪ್ಲೇನ್ ಮಾಡುತ್ತೆ. ಇದರ ಆನ್ಸರ್ ಏನಾಗಿರುತ್ತೆ, ಕರ್ಟ್ಸ್ ಆಗಿರುತ್ತೆ. ಡೇವಿಡ್ ಕರ್ಟ್ಸ್ ಇನ್ 1959 ಏನು ಮಾಡ್ತಾರೆ, ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ವಿಚ್ ಕಮ್ಯುನಿಕೇಷನ್ ಮಾಡೆಲ್ ಇನ್ಕ್ಲೂಡ್ಸ್ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್. ಯಾವ ಒಂದು ಮಾಡೆಲ್ಲು ಏನು ಇನ್ಕ್ಲೂಡ್ ಮಾಡುತ್ತೆ ಅಂದರೆ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ನ ಇನ್ಕ್ಲೂಡ್ ಮಾಡುತ್ತೆ. ಸೊ ಅರಿಸ್ಟಾಟಲ್ ಈಸ್ ನೋ, ಲಾಸ್ವೆಲ್ಸ್ ಆಲ್ಸೋ ನೋ, ಶನಾನ್ ಈಸ್ ಆಲ್ಸೋ ನೋ, ಓಸ್ಗೋಡ್ ಸ್ಕ್ಯಾರಮ್ ವಿಚ್ ಇಂಟ್ರೊಡ್ಯೂಸಸ್ ಎಕ್ಸ್ಪೀರಿಯನ್ಸ್. ಸೊ ಆನ್ಸರ್ನ ನೋಡೋದಾದರೆ ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್. Explanation: Scarum believed successful communication depends on overlapping fields of experience.
ಸೊ ಸಕ್ಸಸ್ಫುಲ್ ಕಮ್ಯುನಿಕೇಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಓವರ್ಲ್ಯಾಪಿಂಗ್ ಅಂದರೆ ಫೀಲ್ಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋದ್ರಿಂದ ಏನಾಗುತ್ತೆ ಸಕ್ಸಸ್ಫುಲ್ ಕಮ್ಯುನಿಕೇಷನ್ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಂತ ಯಾರು ಸಜೆಸ್ಟ್ ಮಾಡ್ತಾರೆ ಅಂತಂದರೆ ಸ್ಕ್ಯಾರಮ್. ನೆಕ್ಸ್ಟ್ ವಿ ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಒಪಿನಿಯನ್ ಲೀಡರ್ಸ್ ಬಿಲಾಂಗ್ಸ್ ಟು. ಸೊ ದ ಕಾನ್ಸೆಪ್ಟ್ ಆಫ್ ಒಪಿನಿಯನ್ ಲೀಡರ್ ಬಿಲಾಂಗ್ಸ್ ಟು ಯಾವುದು ಅಂತ ನೋಡೋದಾದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಜೆಂಡಾ ಸೆಟ್ಟಿಂಗ್ ಇಸ್ ನೋ, ಡಿಪೆಂಡೆನ್ಸಿ ಥಿಯರಿ ನೋ, ಡಿಫ್ಯೂಷನ್ ಥಿಯರಿ ನೋ. ಸೊ ಒಪಿನಿಯನ್ ಲೀಡರ್ಸ್ ಇನ್ಫ್ಲೂಯೆನ್ಸಸ್ ಅದರ್ಸ್. ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಅಂದರೆ ಟೂ ವೇ ಕಮ್ಯುನಿಕೇಷನ್ ಆಗಿರುತ್ತೆ. ನಾವು ಬೇರೆಯೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡೋದು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಆಗಿರುತ್ತೆ. ಇಂಟ್ರಾಪರ್ಸ್ನಲ್ ಅಂದರೆ ಸೆಲ್ಫ್, ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋದನ್ನು ಏನಾಗುತ್ತೆ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಬರ್ನೌಸ್ ಮಾಡೆಲ್ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ ಡಿಪೆಂಡ್ಸ್ ಲೀಸ್ಟ್ ಅಪಾನ್. ಯಾವ ಒಂದು ಬರ್ನೌಸ್ ಮಾಡೆಲಲ್ಲಿ ಲೀಸ್ಟ್ ಕಮ್ಯುನಿಕೇಷನ್ ಡಿಪೆಂಡ್ ಆಗಿರುತ್ತೆ ಅಂದರೆ ಫಸ್ಟ್ ಒನ್ ಬಂದು ಆಲ್ರೆಡಿ ನಿಮ್ಗೆ ಗೊತ್ತು ಬರ್ಲೋಸ್ SMCR ಮಾಡೆಲಲ್ಲಿ SMCR. ಸೊ ಸೆಂಡರ್, ಮೆಸೇಜ್, ಚಾನೆಲ್ ಆ್ಯಂಡ್ ರಿಸೀವರ್ ಆಗಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಫೀಡ್ಬ್ಯಾಕ್ ಅನ್ನೋದು ಇರೋದಿಲ್ಲ. ಸೊ ಆದ ಕಾರಣದಿಂದ ಲೀಸ್ಟ್ ಅಪಾನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಫೀಡ್ಬ್ಯಾಕ್ ಮೇಲೆ. ಸೊ ಆನ್ಸರ್ನ ನೋಡೋದಾದರೆ ಬರ್ಲೋಸ್ ಮಾಡೆಲ್ ಡಸ್ ನಾಟ್ ಇನ್ಕ್ಲೂಡ್ ಫೀಡ್ಬ್ಯಾಕ್ ಅನ್ನೋದು ಬರ್ಲೋಸ್ ಮಾಡೆಲಲ್ಲಿ ಇರೋದಿಲ್ಲ. ವಿಚ್ ಮಾಡೆಲ್ ಈಸ್ ಕನ್ಸಿಡರ್ಡ್ ಲೀನಿಯರ್. ಯಾವ ಒಂದು ಮಾಡೆಲ್ನ ಲೀನಿಯರ್ ಮಾಡೆಲ್ ಅಂತ ಕರಿತೀವಿ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ನು ಆ್ಯಂಡ್ ಆಸ್ಗೋಡ್ ಅನ್ನೋದು ನೋ, ಯಾಕಂತಂದರೆ ಇದು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಸ್ಗೋಡ್ ಅನ್ನೋದು ಈ ರೀತಿಯಾಗಿ ಇರುತ್ತೆ. ಟ್ರಾನ್ಸಾಕ್ಷನಲ್ ಅಂದರೆ ಟೂ ವೇ ಕಮ್ಯುನಿಕೇಷನ್ ನಡೆಯುತ್ತೆ. ಇಂಟರಾಕ್ಟಿವ್ ಇಸ್ ನೋ, ಬಿಕಾಸ್ ಇಂಟರಾಕ್ಟಿವ್ ಅಂದರೆ ಟೂ ವೇ ಕಮ್ಯುನಿಕೇಷನ್ ಆಗುತ್ತೆ. ಲೀನಿಯರ್ ಬಂದು ಶನಾನ್ ಆ್ಯಂಡ್ ವೀವರ್ ಆಗಿರ್ತಾರೆ. ಏನು ಶನಾನ್ ಆ್ಯಂಡ್ ವೀವರ್ ಮಾಡೆಲ್ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ನೋಡೋದಾದರೆ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಶನಾನ್ ಆ್ಯಂಡ್ ವೀವರ್ ಒರಿಜಿನಲಿ ಪ್ರಪೋಸ್ಡ್ ಒನ್ ವೇ ಕಮ್ಯುನಿಕೇಷನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. 13th ಒನ್ ದ ಹೈಪೋಡರ್ಮಿಕ್ ನೀಡಲ್ ಥಿಯರಿ ಈಸ್ ಆಲ್ಸೋ ನೋನ್ ಆ್ಯಸ್. ದಿ ಹೈಪೋಡರ್ಮಿಕ್ ನೀಡಲ್ ಥಿಯರಿ ಈಸ್ ಆಲ್ಸೋ ನೋನ್ ಆ್ಯಸ್ ಅಂತಂದರೆ ಏನು ಅಂತ ನೋಡೋದಾದರೆ ಸೊ ಸ್ಪೈರಲ್ ಮ್ಯಾಜಿಕ್ ಬುಲೆಟ್ ಥಿಯರಿ, ಇದನ್ನು ಇನ್ನೊಂದು ನೇಮಿಂದ ಏನಂತ ಕರೀತಾರೆ ಮ್ಯಾಜಿಕ್ ಬುಲೆಟ್ ಥಿಯರಿ ಅಂತಲೂ ಕರೀತಾರೆ. ಸೊ ಆನ್ಸರ್ ಎಕ್ಸ್ಪ್ಲನೇಷನ್ನ ನೋಡೋದಾದರೆ ಇಟ್ ಅಸ್ಯೂಮ್ಸ್ ಮೀಡಿಯಾ ಮೆಸೇಜ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸಸ್ ಆಡಿಯನ್ಸ್. ಸೊ ಇದು ಅಸ್ಯೂಮ್ ಮಾಡ್ಕೊಳ್ಳುತ್ತೆ ಮೆಸೇಜಸ್ ಡೈರೆಕ್ಟಾಗಿ ಏನು ಮಾಡುತ್ತೆ ಆಡಿಯನ್ಸ್ಗೆ ಇನ್ಫ್ಲೂಯೆನ್ಸ್ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಸೆಲೆಕ್ಟಿವ್ ಎಕ್ಸ್ಪೋಜರ್ ಇಸ್ ಮೇನ್ಲಿ ಅಸೋಸಿಯೇಟೆಡ್ ವಿತ್. ಸೆಲೆಕ್ಟಿವ್ ಎಕ್ಸ್ಪೋಜರ್ ಇಸ್ ಮೇನ್ಲಿ ಅಸೋಸಿಯೇಟೆಡ್ ವಿತ್ ಯಾವುದ್ರ ಮೇಲೆ ಅಸೋಸಿಯೇಟ್ ಆಗಿದೆ ಅಂತ ನೋಡೋದಾದರೆ ಕಾಗ್ನಿಟಿವ್ ಕನ್ಸಿಸ್ಟೆನ್ಸಿ ಮೇಲೆ ಏನಾಗಿರುತ್ತೆ ಸೆಲೆಕ್ಟಿವ್ ಎಕ್ಸ್ಪೋಜರ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಆನ್ಸರ್ನ ನೋಡೋದಾದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಕ್ಸ್ಪ್ಲನೇಷನ್ ಪೀಪಲ್ ಪ್ರಿಫರ್ ಇನ್ಫಾರ್ಮೇಷನ್ ಕನ್ಸಿಸ್ಟೆಂಟ್ ವಿತ್ ಎಕ್ಸಿಸ್ಟಿಂಗ್ ಬಿಲೀಫ್ಸ್. ಸೊ ಪೀಪಲ್ ಪ್ರಿಫರ್ ಇನ್ಫಾರ್ಮೇಷನ್ ಕನ್ಸಿಸ್ಟೆಂಟ್ ಆಗಿರಬೇಕು ಆ್ಯಂಡ್ ಎಕ್ಸಿಸ್ಟಿಂಗ್ ಬಿಲೀಫ್ ಮೇಲೆ ಅದು ಡಿಪೆಂಡ್ ಆಗಿರಬೇಕು. ನೆಕ್ಸ್ಟ್ ಡಿಫ್ಯೂಷನ್ ಆಫ್ ಇನೋವೇಷನ್ ಥಿಯರಿ ವಾಸ್ ಡೆವಲಪ್ಡ್ ಬೈ. ಸೊ ಡಿಫ್ಯೂಷನ್ ಆಫ್ ಇನೋವೇಷನ್ ಥಿಯರಿನ ಯಾರು ಇಂಟ್ರಡ್ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಕರ್ಟ್ಸ್ ಇಸ್ ನೋ, ಲೆವಿನ್ ಈಸ್ ಆಲ್ಸೋ ನೋ, ಲಾಸ್ವೆಲ್ ಆಲ್ಸೋ ನೋ ಬಿಕಾಸ್ ಆಲ್ರೆಡಿ ಥಿಯರೀಸ್ನ ನಾವು ಓದಿದ್ದೀವಿ. ಎವರ್ಟ್ ರೋಗರ್ಸ್ ಇವರು ಏನು ಮಾಡ್ತಾರೆ ಡಿಫ್ಯೂಷನ್ ಇನೋವೇಷನ್ ಥಿಯರಿನ ಡೆವಲಪ್ ಮಾಡ್ತಾರೆ. ಸೊ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. ರೋಗರ್ಸ್ ಕ್ಲಾಸಿಫೈಡ್ ಅಡಾಪ್ಟರ್ಸ್ ಇಂಟು ಇನೋವೇಟರ್ಸ್, ಅರ್ಲಿ ಅಡಾಪ್ಟರ್ಸ್, ಈ ರೀತಿಯಾಗಿ ಏನು ಮಾಡ್ತಾರೆ ಡಿವೈಡ್ ಮಾಡ್ತಾರೆ. ನೆಕ್ಸ್ಟ್ ವಿ ಹ್ಯಾವ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ನಾನ್ ವರ್ಬಲ್ ಕಮ್ಯುನಿಕೇಷನ್. ಯಾವುದು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಲ್ಲ ಅಂತ ಇವರು ಕೇಳ್ತಿದ್ದಾರೆ. ಸೊ ಫೇಶಿಯಲ್ ಎಕ್ಸ್ಪ್ರೆಷನ್ ಈಸ್ ಆಲ್ಸೋ ದಿಸ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಗುತ್ತೆ. ಗೆಸ್ಚರು ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಗುತ್ತೆ. ಇನೋಟೇಷನ್ ಆಲ್ಸೋ ನಾನ್ ವರ್ಬಲ್ ಕಮ್ಯುನಿಕೇಷನ್. ಸೊ ಇಲ್ಲಿ ಆಡ್ ಮ್ಯಾನ್ ಔಟ್ ಯಾವುದು ಅಂತಂದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಲ್ಲದೆ ಇರೋದು ನ್ಯೂಸ್ ಪೇಪರ್ ಆಗಿರುತ್ತೆ. ಯಾಕೆ ನ್ಯೂಸ್ ಪೇಪರ್ ಅಂತಂದರೆ ಇದು ಒಂದು ಮೀಡಿಯಮ್, ನಾವು ಒಂದು ಮೆಸೇಜ್ನ ತಲುಪಿಸೋವಂಥ ರೀತಿ ಬಂದು ಮೀಡಿಯಮ್ ಆಗಿರುತ್ತೆ. ಬಟ್ ಇದು ಯಾವುದೇ ರೀತಿಯಾದಂಥ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಲ್ಲ. ಸೊ ಆನ್ಸರ್ನ ನೋಡೋದಾದರೆ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಇಸ್ ಎ ಮೀಡಿಯಮ್, ನಾಟ್ ಎ ಫಾರ್ಮ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಲ್ಲ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವುದೇ ರೀತಿಯಾದಂಥ ವರ್ಡ್ಸು ಅಥವಾ ನಿಮ್ಮ ಒಂದು ಮಾತನ್ನು ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡೋದು ಏನಾಗಿರುತ್ತೆ ಅದು ವರ್ಬಲ್ ಆಗಿರುತ್ತೆ. ಇವೆರಡನ್ನೂ ಯೂಸ್ ಮಾಡ್ಕೊಳ್ದೆ ಕಮ್ಯುನಿಕೇಟ್ ಮಾಡೋದು ಏನಾಗಿರುತ್ತೆ ನಾನ್ ವರ್ಬಲ್ ಆಗಿರುತ್ತೆ. ನಾನ್ ವರ್ಬಲ್ಗೆ ಎಕ್ಸಾಂಪಲ್ ಆಲ್ರೆಡಿ ಹೇಳಿದ್ದೀನಿ. ಫೇಶಿಯಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಗೆಸ್ಚರ್ಸ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಅಂದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಗಿರುತ್ತೆ. ನೆಕ್ಸ್ಟ್ ಎನ್ಕೋಡಿಂಗ್ ಮೀನ್ಸ್ ಏನು? ಎನ್ಕೋಡಿಂಗ್ ಅಂತಂದರೆ ನಾನು ಆಲ್ರೆಡಿ ಕ್ಲಾಸಸ್ಸಲ್ಲೇ ಹೇಳಿದ್ದೀನಿ. ಎನ್ಕೋಡಿಂಗ್ ಅನ್ನೋದು ಸೆಂಡರ್ ಏನು ಮಾಡ್ತಾರೆ ಎನ್ಕೋಡ್ ಮಾಡ್ತಾರೆ.
ಈಗ ನಮ್ಮ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಏನಿರುತ್ತೆ ಅಲ್ವಾ, ಫಾರ್ ಎಕ್ಸಾಂಪಲ್ ನನಗೇನೋ ಒಂದು ಐಡಿಯಾ ಇದೆ, ಅದನ್ನು ಒಂದು ಸಿಂಬಲ್ ಮೂಲಕನೋ ಅಥವಾ ಒಂದು ವರ್ಡ್ಸ್ ಮೂಲಕನೋ ಅದನ್ನು ಕನ್ವರ್ಟ್ ಮಾಡೋದನ್ನು ನಾವೇನಂತ ಕರಿತೀವಿ, ಎನ್ಕೋಡಿಂಗ್ ಅಂತ ಕರಿತೀವಿ. ಇಲ್ಲಿ ನೋಡೋದಾದರೆ ರಿಸೀವಿಂಗ್ ಇನ್ಫಾರ್ಮೇಷನ್ನು, ಇದು ರಿಸೀವಿಂಗ್ ಇನ್ಫಾರ್ಮೇಷನ್ ಬಂದು ರಿಸೀವರ್ ತಗೋತಾರೆ. ಗಿವಿಂಗ್ ಮೀನಿಂಗ್ ಟು ದ ಸಿಂಬಲ್ಸ್ನು, ಕನ್ವರ್ಟಿಂಗ್ ಐಡಿಯಾಸ್ ಇಂಟು ಸಿಂಬಲ್ಸ್, ಎಸ್. ಎವ್ಯಾಲ್ಯೂಯೇಟಿಂಗ್ ಕಮ್ಯುನಿಕೇಷನ್ನು, ಕನ್ವರ್ಟಿಂಗ್ ಐಡಿಯಾಸ್ ಅಂತಂದರೆ ಇವಾಗ ನಿಮ್ಮ ಒಂದು ತಲೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಐಡಿಯಾ ಇರುತ್ತಲ್ವ, ಅದನ್ನು ಕನ್ವರ್ಟ್ ಮಾಡೋದು ಎನ್ಕೋಡಿಂಗ್ ಆಗಿರುತ್ತೆ. ಡಿಕೋಡ್, ಏನು ಮೆಸೇಜ್ನ ಕಳಿಸಿರ್ತಾರಲ್ವ ಅದನ್ನು ರಿಸೀವ್ ಮಾಡ್ಕೊಂಡು ಆದಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಡಿಕೋಡ್ ಮಾಡ್ತಾರಲ್ವ, ಅದನ್ನು ಡಿಕೋಡಿಂಗ್ ಅಂತ ಕರಿತೀವಿ. ಡಿಕೋಡಿಂಗ್ ಬಂದು ರಿಸೀವರ್ ಮಾಡೋದು. ಆನ್ಸರ್ನ ನೋಡೋದಾದರೆ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ಎಕ್ಸ್ಪ್ಲನೇಷನ್, ಎನ್ಕೋಡಿಂಗ್ ಕನ್ವರ್ಟ್ಸ್ ಥಾಟ್ಸ್ ಇಂಟು ವರ್ಡ್ಸ್ ಹೇಳಿದ್ನಲ್ವ, ಸೈನ್ಸ್ ಅವ್ರ ಸಿಂಬಲ್ಸ್ ಆಗಿ ಕನ್ವರ್ಟ್ ಮಾಡೋದನ್ನು ಏನಂತ ಕರಿತೀವಿ, ಎನ್ಕೋಡಿಂಗ್ ಅಂತ ಕರಿತೀವಿ. ವಿಚ್ ಕಮ್ಯುನಿಕೇಷನ್ ಬ್ಯಾರಿಯರ್ ಅರೈಸಸ್ ಫ್ರಮ್ ಪ್ರಿಜುಡಿಸ್ ಆ್ಯಂಡ್ ಎಮೋಷನ್ಸ್, ಯಾವ ಒಂದು ಕಮ್ಯುನಿಕೇಷನ್ನು ಬ್ಯಾರಿಯರ್ ಆಗಿ ಪ್ರಿಜುಡಿಸ್ ಮತ್ತು ಎಮೋಷನ್ಸ್ಗೆ ಕನೆಕ್ಟ್ ಆಗಿದೆ. ಫಿಸಿಕಲ್ ಇಸ್ ನೋ, ಸಿಮ್ಯಾಟಿಕ್ ಅನ್ನೋದು ಲ್ಯಾಂಗ್ವೇಜು ಅಥವಾ ನಿಮ್ಮ ಒಂದು ಅಸೆಂಟು, ಪ್ರೊನೌನ್ಸಿಯೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೆಕ್ಯಾನಿಕಲ್ ಇಸ್ ನೋ, ದಿಸ್ ಇಸ್ ಸೈಕಾಲಜಿಕಲ್, ಎಸ್. ಸೊ ಇದು ಒಂದು ನಿಮ್ಮ ಬಿಲೀಫ್ ಸಿಸ್ಟಮ್ ಆಗಿ ಎಮೋಷನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದು ರೈಟ್ ಆನ್ಸರ್. ಎಕ್ಸ್ಪ್ಲನೇಷನ್ ನೋಡೋದಾದರೆ ಸೈಕಾಲಜಿಕಲ್ ಬ್ಯಾರಿಯರ್ ಇನ್ಕ್ಲೂಡ್ಸ್ ಫಿಯರ್, ಆಂಗ್ಸೈಟಿ, ಬಯಾಸು, ಎಮೋಷನ್ಸ್, ಇದೆಲ್ಲ ಏನಾಗುತ್ತೆ, ಸೈಕಾಲಜಿಕಲ್ ಬ್ಯಾರಿಯರ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ವಿಚ್ ಒನ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಷನ್, ಯಾವುದು ಮಾಸ್ ಕಮ್ಯುನಿಕೇಷನ್ನ ಫಂಕ್ಷನ್ ಅಲ್ಲ ಅಂತ ನೋಡೋದಾದ್ರೆ, ಸೊ ಆನ್ಸರ್ ಡಿ ಇಸ್ ದ ಐಸೋಲೇಷನ್ ಅಂತಂದರೆ ಈಗ ಒಬ್ಬರೇ ಇರೋವಂಥದ್ದು, ಐಸೋಲೇಟ್ ಆಗೋದು, ಒಬ್ಬೊಬ್ಬರೇ ಇರೋದನ್ನ ಏನಂತ ಕರಿತೀವಿ, ಅದು ಐಸೋಲೇಷನ್ ಅಂತ ಕರಿತೀವಿ. ಸರ್ವೈವಲೆನ್ಸ್ ಈಸ್ ಆಲ್ಸೋ ಮಾಸ್ ಕಮ್ಯುನಿಕೇಷನ್, ಕೋರಿಲೇಷನ್ ಈಸ್ ಆಲ್ಸೋ ಮಾಸ್ ಕಮ್ಯುನಿಕೇಷನ್, ಎಂಟರ್ಟೈನ್ಮೆಂಟ್ ಆಲ್ಸೋ ರಿಲೇಟೆಡ್ ಟು ಮಾಸ್ ಕಮ್ಯುನಿಕೇಷನ್. ಐಸೋಲೇಷನ್ ಈಸ್ ನಾಟ್ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಷನ್ ಆಗಿರುತ್ತೆ. ಐಸೋಲೇಷನ್ ಈಸ್ ನಾಟ್ ಕನ್ಸಿಡರ್ಡ್ ಎ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಷನ್ ಇಸ್ ದ ರೈಟ್ ಆನ್ಸರ್. 20th, ದ ಕಾನ್ಸೆಪ್ಟ್ ಆಫ್ ಮೀಡಿಯಾ ಡಿಪೆಂಡೆನ್ಸಿ ವಾಸ್ ಡೆವಲಪ್ಡ್ ಬೈ, ಸೊ ಯಾರು ಈ ಮೀಡಿಯಾ ಡಿಪೆಂಡೆನ್ಸಿ ಅಂತ ಡೆವಲಪ್ ಮಾಡ್ತಾರೆ ಅಂತ ನೋಡೋದಾದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರ್ಡ್ಸು ಇವರೆಲ್ಲ ಏನು ಮಾಡ್ತಾರೆ, ದಿಸ್ ಇಸ್ ನಾಟ್ ಡಿಪೆಂಡೆನ್ಸಿ ಆನ್ ಮೀಡಿಯಾ. ಸೊ ಮೀಡಿಯಾ ಡಿಪೆಂಡೆನ್ಸಿ ಇನ್ಕ್ರೀಸಸ್ ಡ್ಯೂರಿಂಗ್ ಅನ್ಸರ್ಟನಿಟಿ ಆ್ಯಂಡ್ ಕ್ರೈಸಿಸ್ ಇನ್ಕ್ರೀಸ್ ಆಗುತ್ತೆ ಮೀಡಿಯಾ ಡಿಪೆಂಡೆನ್ಸಿಯಲ್ಲಿ. ವಿಚ್ ಕಮ್ಯುನಿಕೇಷನ್ ಮಾಡೆಲ್ ಈಸ್ ಸರ್ಕ್ಯುಲರ್, ಯಾವ ಒಂದು ಮಾಡೆಲ್ ಸರ್ಕ್ಯುಲರ್, ನಾನು ಆಲ್ರೆಡಿ ಹೇಳಿದೆ ಆಸ್ಕೋಡ್. ಸೊ ನಿಮಗೆ ನೆನ್ಪಿಟ್ಕೋಬೇಕಂತಂದರೆ ಓ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದು ಈ ರೀತಿಯಾಗಿ ವರ್ಕ್ ಆಗುತ್ತೆ, ಇಲ್ಲಿ ಸೆಂಡರ್ ರಿಸೀವರ್ ಆಗಿರ್ತಾರೆ. ಸೊ ಆಸ್ಕೋಡ್ ಮಾಡೆಲ್ ಏನಾಗಿರುತ್ತೆ ಅಂತಂದರೆ ಇಟ್ ಶೋಸ್ ಕಂಟಿನ್ಯೂಸ್ ಕಮ್ಯುನಿಕೇಷನ್ ಥ್ರೂ ಎನ್ಕೋಡಿಂಗ್ ಡಿಕೋಡಿಂಗ್ ಮೂಲಕ ವರ್ಕ್ ಆಗುತ್ತೆ. ನೆಕ್ಸ್ಟ್ 22, ದ ಕಮ್ಯುನಿಕೇಷನ್ ಮಾಡೆಲ್ ಈಸ್ ಮೇನ್ಲಿ ಯೂಸ್ಡ್ ಇನ್ ಪಬ್ಲಿಕ್ ಸ್ಪೀಕಿಂಗ್ ಈಸ್, ಯಾವ ಒಂದು ಮಾಡೆಲು ಪಬ್ಲಿಕ್ ಸ್ಪೀಕಿಂಗಲ್ಲಿ ಯೂಸ್ ಮಾಡ್ತಾರೆ, ಅರಿಸ್ಟಾಟಲ್, ಆಲ್ರೆಡಿ ಹೇಳಿದ್ದೆ. ಇಲ್ಲಿ ಸ್ಪೀಕರ್ ಫಸ್ಟ್ ಏನಾಗುತ್ತೆ, ನೆಕ್ಸ್ಟು ಸ್ಪೀಚ್, ನೆಕ್ಸ್ಟು ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಡಿಯನ್ಸ್, ಯಾವ ಒಂದು ಅಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಆ್ಯನ್ ಎಫೆಕ್ಟ್, ಇದಿಷ್ಟು ಏನಾಗಿರುತ್ತೆ ಇದರಲ್ಲಿ ಯಾವುದು ಅರಿಸ್ಟಾಟಲ್ ಮಾಡೆಲಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಚ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್, ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ಗೆ. ಸೊ ಕ್ಲಾಸ್ ರೂಮ್ ಲೆಕ್ಚರ್ ಅನ್ನೋದು ಸೆಲ್ಫ್ ಥಿಂಕಿಂಗ್, ಟೆಲಿಫೋನ್ ಕಾನ್ವರ್ಸೇಷನ್ನು, ಕ್ಲಾಸ್ ರೂಮ್ ಲೆಕ್ಚರ್ ಆಲ್ಸೋನು, ಟೆಲಿವಿಷನ್ ಆಲ್ಸೋನು, ಸೆಲ್ಫ್ ಥಿಂಕಿಂಗ್ ಇಸ್ ದ ರೈಟ್ ಆನ್ಸರ್. ಇಂಟ್ರಾಪರ್ಸ್ನಲ್ ಅಂದರೆ ನಮ್ಮ ಜೊತೆ ಸೆಲ್ಫ್ ಟಾಕ್ ಮಾಡೋವಂಥದ್ದನ್ನು ಏನಂತ ಕರಿತೀವಿ, ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಆನ್ಸರ್ ಈಸ್ ಸಿ. ವಿಚ್ ಕಮ್ಯುನಿಕೇಷನ್ ಬ್ಯಾರಿಯರ್ ಈಸ್ ಕಾಸ್ಡ್ ಬೈ ಪೋರ್ ಲಿಸನಿಂಗ್, ಯಾವ ಒಂದು ಪೋರ್ ಲಿಸನಿಂಗಿಂದ ಅಕ್ಕರಾಗುತ್ತೆ ಬ್ಯಾರಿಯರ್ ಅಂತಂದರೆ ಮೆಕ್ಯಾನಿಕಲ್ನು, ಆರ್ಗನೈಸೇಷನಲ್ನು, ಸೈಕಲಾಜಿಕಲ್, ಎಸ್. ಫಿಸಿಯೋಲಾಜಿಕಲ್ ಈಸ್ ಆಲ್ಸೋ ನೋ. ನಮ್ಮ ಸೈಕಾಲಜಿಕಲ್ ಈಸ್ ಲೈಕ್ ಪೋರ್ ಅಟೆನ್ಷನು, ಅಸಂಪ್ಷನು, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಇದೆಲ್ಲ ಏನಾಗುತ್ತೆ ಸೈಕಾಲಜಿಕಲ್ ಬ್ಯಾರಿಯರ್ಸ್ ಆಗಿರೋದ್ರಿಂದ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಒನ್ ವಿ ಹ್ಯಾವ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಪಸ್ ಆಫ್ ಫೀಡ್ಬ್ಯಾಕ್ ಈಸ್, ಫೀಡ್ಬ್ಯಾಕ್ ಕೊಡೋದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ಡಿಲೇ ಕಮ್ಯುನಿಕೇಷನ್ನು, ಇನ್ಕ್ರೀಸಸ್ ನಾಯ್ಸು, ಸೊ ಫೀಡ್ಬ್ಯಾಕ್ ಕೊಡೋದ್ರಿಂದ ನಾಯ್ಸ್ ಇನ್ಕ್ರೀಸ್ ಆಗೋದಿಲ್ಲ. ಮೆಷರ್ಸ್ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ ಇಸ್ ದ ರೈಟ್ ಆನ್ಸರ್. ರೆಡ್ಯೂಸ್ಡ್ ಮೀಡಿಯಾ ನೋ. ಮೆಷರ್ಸ್ ಅಂದರೆ ಈಗ ನಮ್ಮ ಒಂದು ಕಮ್ಯುನಿಕೇಷನ್ನ ನಾವು ಮೆಷರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ರಿಸೀವರು ಫೀಡ್ಬ್ಯಾಕ್ ಕೊಡೋದ್ರಿಂದ ಸೆಂಡರ್ ಅದನ್ನು ಏನು ಮಾಡ್ತಾರೆ, ಅನಲೈಸ್ ಮಾಡಿ ಸೊ ಇಂಪ್ರೂವ್ಮೆಂಟ್ ಮಾಡ್ಕೊತಾರೆ. ದಟ್ ಈಸ್ ವೈ
ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆನ್ಸರ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಎಕ್ಸ್ಪ್ಲನೇಷನ್: ಫೀಡ್ಬ್ಯಾಕ್ ಹೆಲ್ಪ್ಸ್ ಟು ಡಿಟರ್ಮೈನ್ ವೆದರ್ ದ ರಿಸೀವರ್ ಅಂಡರ್ಸ್ಟುಡ್ ದ ಮೆಸೇಜ್ ಇಂಟೆಂಡೆಡ್. ಸೊ ಇದರಿಂದ ಫೀಡ್ಬ್ಯಾಕ್ ಕೊಡೋದ್ರಿಂದ ರಿಸೀವರು ಅರ್ಥ ಮಾಡ್ಕೊಂಡಿದ್ದಾರಾ ಅಂತಲೂ ಗೊತ್ತಾಗುತ್ತೆ. ಹಾಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಾಗಿದ್ರೆ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿಯಾಗಿ ನೆಕ್ಸ್ಟ್ ಉಳಿದೆಲ್ಲ ಒಂದು ಏನು ಟಾಪಿಕ್ಸ್ ಇದ್ದಾವಲ್ವ, ಯೂನಿಟ್ಸ್ ಇದ್ದಾವಲ್ವ, ಆ ಯೂನಿಟ್ಸ್ ಬಗ್ಗೆ MCQsನ ಸಾಲ್ವ್ ಮಾಡ್ತೀನಿ. ಹಾಗೆ ನೆಕ್ಸ್ಟು ವೀಕ್ಲಿ ಒನ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ. ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮಗೂ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.